ಓಕೆ, ಬೆಂಗಳೂರಿನಲ್ಲಿ ಮಹಾಮಳೆಯ ಅವಾಂತರ ಒಂದ ಎರಡ. ಮಾಗಡಿ ರೋಡ್ 7ನೇ ಕ್ರಾಸು ಒಂದು 200 ಮನೆ ಏನೋ ಇದೆಯಂತೆ, ಎಲ್ಲ ಸಂಪೂರ್ಣ ಜಲಾವೃತವಾಗುತ್ತದೆ. ನೀರಲ್ಲಿ ತೇಲಾಡಿದೆ ಬೈಕು, ಸ್ಕೂಟರ್ಗಳು. ಯಲ್ಲಮ್ಮ ದೇವಾಲಯ ಸಂಪೂರ್ಣ ಜಲಾವೃತವಾಗಿದೆ. KP ಅಗ್ರಹಾರದಲ್ಲಿರ್ತಕ್ಕಂಥ ಯಲ್ಲಮ್ಮ ದೇವಾಲಯ. ನಿಮಗೆ ಮಾಗಡಿ ರೋಡು ಅದು ಭೌಗೋಳಿಕವಾಗಿ ನಿಮಗೆ ಶುರುವಾಗೋದು ಅಪ್ಪರ್ ದಿ ಸರ್ಫೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಮೇಲಿಂದ ಕೆಳಗಡೆ ತಗ್ಗು ಪ್ರದೇಶಕ್ಕೆ ಇಳ್ಕೊಂಡು ಹೋಗುತ್ತಲ್ಲ, ಅಲ್ಲಿ ನಿಮಗೆ KP ಅಗ್ರಹಾರ ಬರೋದು. ತಗ್ಗು ಪ್ರದೇಶ, ನೀರು ನುಗ್ಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸೈಟ್ ಸಿಕ್ಕಿದ್ರೆ ಸಾಕಪ್ಪ, ಯಾವುದಾದ್ರೂ ಏರಿಯಾ ಆಗಲಿ ಒಂದು ಸೈಟ್ ಒಂದು ಮಾಡ್ಕೊಂಬಿಡೋಣ, ಒಂದು ಮನೆ ಅಂತ ಕಟ್ಕೊಂಬಿಡೋಣ ಅಂತ ಪಾಪ ಕಟ್ಬಿಡ್ತಾರೆ. ಬಟ್ ಮೂಲ ಸೌಕರ್ಯ ಇದೆಯಾ? ಯಾರೂ ನೋಡಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದವ್ರೇ ಈಗ ಯಾಕಾದರೂ ಈ ಫ್ಲ್ಯಾಟ್ ತಗೊಂಡಪ್ಪ ಅಂತ ಅನಿಸ್ತಾ ಇದೆ ತುಂಬ ಜನರಿಗೆ. ಯಾಕೆಂದರೆ ಅಪಾರ್ಟ್ಮೆಂಟ್ಗಳು ಕಟ್ಟಿರೋದು ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ. ನೀವು ನೀರಿನ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಾಗ ಸಮಯ ಬಂದಾಗ ನೀರು ಬರುತ್ತೆ ಆ ಜಾಗಕ್ಕೆ. ಹಾಗಾಗಿದೆ. ನಿಮಗೆ ಬೆಂಗಳೂರಿನ ಅನೇಕ ಏರಿಯಾಗಳು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಕೆರೆ ಇರೋ ಜಾಗದಲ್ಲೇ ಕಟ್ಟಿದ್ದಾರೆ. ಎಲ್ಲ ಕೆರೆಗಳು ಹೋಯ್ತು, ನೀರು ಎಲ್ಲಿಗೆ ಹರಿಬೇಕು? ಹೋಗಲಿ, ರಾಜಕಾಲುವೆ ಅಂತ ಮಾಡಿದ್ರಲ್ಲ, ರಾಜಕಾಲುವೆ ಅದನ್ನಾದರೂ ನೀವು ಕಳೆದ 3-4 ತಿಂಗಳು ಬೇಸಿಗೆನಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಾ? ಇಲ್ಲ. ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಡ್ರೈನೇಜ್ ಅಂತ ಇದೆ, ಆ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಲಿಲ್ಲ ಯಾರು ಕೂಡ. ಅದು ಒಂದು ನಿಗಮ ಮಂಡಳಿನೇ ಇದೆಯಪ್ಪ, ಅದಕ್ಕೋಸ್ಕರ ಅದೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲೂ ನೀರು ಹರಿದು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಕೋರಮಂಗಲದ ಚಿತ್ರಣ. ಮನೆಯೊಳಗೆ ನೀರು ನುಗ್ಗಿದೆ. ಇಡೀ ಲೇಔಟೇ ನೀರಿನಿಂದ ಆವೃತ ಆಗಿದೆ. ಜನಕ್ಕೆ ಆಚೆ ಬರೋಕ್ಕಾಗಲ್ಲ. ಬಿಕಾಸ್ ನಾವು ಆಗಲೇ ಹೇಳ್ತಾ ಇದ್ದೀವಿ, ಮೋರಿ ನೀರದು. ಮೋರಿ ನೀರು ಸ್ಮೆಲ್ ಮಾತ್ರ ಅಲ್ಲ, ರೋಗ ರುಜಿನಗಳಿಗೂ ಕಾರಣ ಆಗುತ್ತೆ. ಮಾಗಡಿ ರೋಡ್ನ KP ಅಗ್ರಹಾರದಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ಇಲ್ಲಿ ನೀರು ನುಗ್ಗಿದೆ. 200ಕ್ಕೂ ಹೆಚ್ಚು ಮನೆ ಒಂದೇ ರಸ್ತೆಯಲ್ಲಿ 200 ಮನೆಗಳಿತ್ತು. ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಅದು. ಒಂದು ಬಿಲ್ಡಿಂಗ್ಗೆ ಮತ್ತೊಂದು ಬಿಲ್ಡಿಂಗು ಅಂಟ್ಕೊಂಡು ಆ ಥರ ಕಟ್ಟಿರೋದು. ಅದನ್ನು ಮಳೆಗೆ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ತೇಲಾಡಿದೆ. ಸೋಫಾ, ಮಂಚ, ಪುಸ್ತಕ ಎಲ್ಲವೂ ನೀರು ಪಾಲಾಗಿದೆ. ಮಾಗಡಿ ರೋಡ್ನ KP ಅಗ್ರಹಾರದ ಜನರ ಗೋಳಂತೂ ಕೇಳೋದೇ ಬೇಡ. ಯಾಕಂದರೆ ಅವ್ರು ಹೇಳ್ತಾ ಇದ್ರು, 40 ವರ್ಷದಿಂದ ನಮ್ದು ಇದೇ ಕತೆ, 1-2 ವರ್ಷ ಅಲ್ಲ. ನಾವು ಈ ಸರ್ಕಾರ ಬಂದಾಗ ಚೇಂಜ್ ಆಗುತ್ತೆ, ಆ ಸರ್ಕಾರ ಬಂದಾಗ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಷ್ಟು ನೀರು ನಿಂತಿದೆಯಲ್ಲ ಇಲ್ಲಿ, ಮನೆ ಒಳಗಡೆ ಒಂದು ಗ್ಲಾಸ್ ನೀರಿಲ್ವಂತೆ ಅವ್ರ ಹತ್ರ ಕುಡಿಯೋದಕ್ಕೆ. ಅನ್ನಕ್ಕೆ ಇಟ್ಕೊಳ್ಳೋಣ ಅಂದರೆ ದಿನಸಿ ಸಾಮಾನು ಎಲ್ಲ ಈ ಕೊಳಚೆ ನೀರಿನ ಪಾಲಾಗಿದೆ. ಪಾಪ ಜಾಗರಣೆ ಮಾಡಿದ್ದಾರೆ ಜನ. ಆ ನೀರನ್ನು ಆಚೆ ಹಾಕೋದಕ್ಕೆ ಹೆಂಗೆ ಪ್ರಯತ್ನ ಪಟ್ಟಿದ್ದಾರೆ ನಿದ್ದೆ ಬಿಟ್ಟು. ಇದನ್ನು ಸರ್ಕಾರ ಯಾವ ಭಾಗ್ಯದ ರೂಪದಲ್ಲಿ ಕೊಟ್ಟಿದೆ ಅನ್ನೋದು ಪ್ರಶ್ನೆ ನಮಗೆ. ಆಮೇಲೆ ಬೆಂಗಳೂರನ್ನ ಎಷ್ಟು ಅನ್ಪ್ಲ್ಯಾನ್ಡಾಗಿ ಮಾಡಿದ್ದಾರೆ. ಇಲ್ಲಿ ಬರೀ ಮನೆ ಕಟ್ಟಿರೋರ್ದು ಪ್ರಾಬ್ಲಮ್ ಅಲ್ಲ. ಅವ್ರು ಮನೆ ಕಟ್ಟಬೇಕಾದ್ರೆ ಲೈಸೆನ್ಸ್ ಯಾರು ಕೊಡೋದು? BBMP ಅವರೇ ಅಲ್ವಾ. ಇನ್ಸ್ಪೆಕ್ಷನ್ ಯಾರು ಮಾಡಬೇಕಾಗಿತ್ತು? BBMP ಅವರು. ಅವ್ರ ಕೆಲಸ ಮಾಡಲಿಲ್ಲ, ಲಂಚ ತಿಂದರು. ಕೊಟ್ಟ ಮೇಲಾದರೂ ಕೂಡ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ? ಏನೂ ಮಾಡ್ತಿಲ್ಲ. ಭಾರಿ ಮಳೆಗೆ ವೃದ್ಧ ದಂಪತಿಗಳು ನರಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ KP ಅಗ್ರಹಾರದ ಮಾಗಡಿ ರಸ್ತೆಯಲ್ಲಿದ್ದೇನೆ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮನೆ. ಸ್ಟ್ರೋಕ್ ಬಂದಿದೆ ಇವರಿಗೆ. ಸ್ಟ್ರೋಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮಂಚದಿಂದ ಕೆಳಗಡೆ ಇಳಿಯಲಾರದಂಥ ಪರಿಸ್ಥಿತಿ, ಓಡಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇರುವಂಥದ್ದೇ. ಇಬ್ಬರು ಕೂಡ ಒಂದು ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಮಂಚದಿಂದ ಕೆಳಗಡೆ ಇಳಿಯೋದಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಪರಿಸ್ಥಿತಿ ದಾರುಣವಾಗಿದೆ. ಈಗ ನೇರವಾಗಿ ನಾನು ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕೆ ಮೊದಲು ದೃಶ್ಯಗಳನ್ನು ಗಮನಿಸ್ಬೋದು. ದೃಶ್ಯಗಳು ಯಾವ ರೀತಿಯಾಗಿದೆ ಅಂತ. ಎಲ್ಲವೂ ಕೂಡ ಚಲ್ಲಾಪಿಲ್ಲಿ ಮನೆಯಲ್ಲಿ ಇರುವಂಥ ಈ ಕಬ್ಬಿಣದ ಮಂಚದ ಮೇಲೆ ಪಾಪ ಸ್ಟ್ರೋಕ್ ಬಂದಿರುವಂಥ ವೃದ್ಧರು ಅಲ್ಲಿ ಇಳಿಯೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಅವರು ಕೂತಿದ್ದಾರಲ್ಲಿ. ಇನ್ನು ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಹಿಂಗಾಯಿತು? ನೀವು ಇಬ್ಬರೇ ಇರೋದಾ ಇಲ್ಲಿ? ನಾವಿಬ್ಬರೇ ಇರೋದು ಸರ್ ಇಲ್ಲಿ. ನಾವಿಬ್ಬರೇ ಇರೋದು ಇಲ್ಲಿ. ಮಕ್ಕಳೆಲ್ಲ ಬೇರೆ ಬೇರೆ ಇದ್ದಾರೆ, ನಾವಿಬ್ಬರೇ ಇರೋದು. ಸ್ಟ್ರೋಕ್ ಆಗಿದೆಯಾ? ಸ್ಟ್ರೋಕ್ ಆಗಿದೆ. ಎಷ್ಟು ಗಂಟೆಲಿ ಹಿಂಗಾಯ್ತಮ್ಮ ನೀರು? 2 ಗಂಟೆಯಿಂದನೂ ಆಗಿದೆ ಸರ್. ಸ್ವಲ್ಪನೇ ಬರ್ತಾ ಇತ್ತು ಮಳೆ, ಆಮೇಲೆ ಜೋರಾಗಿ 2 ಗಂಟೆಗೆ ಬಂದಿರೋದು. ಹಿಡಿಯೋಕ್ಕೂ ಆಗ್ತಾ ಇಲ್ಲ. ಇವ್ರಿಗೆ ಇಳ್ಸೋಕ್ಕೆ ಆಗ್ತಾ ಇಲ್ಲ. ನಾನು ಎಲ್ಲಿ ನೋಡಿದ್ರು ಒಳಗೆ ನೋಡಿ ತುಂಬಿಟ್ಟಿದ್ದು ಈ ನೀರೆಲ್ಲ. ಸಿಲಿಂಡ್ರ್ ಇಲ್ಲಿ ಬಂದು ನಿಂತಿತ್ತು. ಏನಾರು ಆಗ್ಬಿಟ್ಟತ್ತು ಅಂತ ಸಿಲಿಂಡ್ರ್ ಅಲ್ಲಿ ಇಟ್ಬಿಟ್ಟು ಬಿಂದಿಗೆ ಇಟ್ಟಿರೋದಲ್ಲೇ ಅಷ್ಟೇ ಸರ್. ಏನು ಅನ್ಸುತ್ತೆ ಇದೆಲ್ಲ ನೋಡಿ, ಇಷ್ಟು ಕಷ್ಟ? ಅಯ್ಯೋ ಏನು ಮಾಡ ಸರ್, ಕೂಲಿ ಮಾಡ್ಕೊಂಡು ತಿನ್ನೋರು. ಕೂಲಿ ಮಾಡಿ ಅವ್ರಿಗೆ ಸಾಕ್ಬೇಕು. ನಾನು ಏನಂತೈತಿ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು. ಏನು ಕೆಲಸ ಮಾಡೋದು? ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ ಸರ್. ಮನೆ ಕೆಲಸಕ್ಕೆ ಹೋಗ್ತೀನಿ. ಎಲ್ಲ ಹಾಳಾಗೋಗಿದೆ ವಸ್ತುಗಳೆಲ್ಲ. ಎಲ್ಲ ನೀವೇ ನೋಡ್ತಿದ್ದೀರಲ್ಲ, ನಾವು ಅದಕ್ಕೆ ತೆಗ್ದು ಇವಾಗಲೇ ತಾನೇ ಕಮ್ಮಿ ಆಗಿರೋದು ನೀರು. ಎಲ್ಲ ಹಾಳಾಗೋಗಿದೆ. ರೇಷನ್ ಇಲ್ಲ? ಇಲ್ಲ ಸರ್, ಇದೆ ನೋಡಿರಿ ಸರ್, ರೇಷನ್ ಇದಿಲ್ಲ. ಎಲ್ಲ ಇದು ಇದೆ. ಇಷ್ಟು ರೇಷನ್ ಒಳಗೆ ನಾವು ಜೀವನ ಮಾಡಬೇಕು ನೋಡಿ.
ಇನ್ನೇನು ಹೇಳಿ ಸರ್. ಇದು ಒಬ್ಬರು ಪೇಷಂಟ್ ಇದ್ದಾರೆ, ಸ್ಟ್ರೋಕ್ ಬಂದಿದೆ ಅವ್ರಿಗೆ. ಅವರು ಪತಿ ಅವರನ್ನು ನೋಡ್ಕೊಳ್ಬೇಕಂತ ಹೊಣೆಗಾರಿಕೆ ಇವ್ರದ್ದು. ಈಗ ನೋಡಿದ್ರೆ ಈ ಥರ ಮನೆಗೆ ನೀರು ನುಗ್ಗಿದೆ, ಇರುವಂಥ ವಸ್ತುಗಳೆಲ್ಲವೂ ಕೂಡ ಹಾಳಾಗಿದ್ದಾವೆ. ಅವರನ್ನು ಕೆಳಗಡೆ ಇಳಿಸೋಕ್ಕೂ ಆಗೋದಿಲ್ಲ, ನಾವಿಬ್ಬರೇ ಇರೋದು. ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಯಾರು ಕೂಡ ಬಂದು ನಮ್ಮ ಕಷ್ಟ ಕೇಳುವಂಥವ್ರು ಇಲ್ಲ. BBMP ಅಧಿಕಾರಿಗಳು ಅಂದರೆ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ, 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಏನು ಸಮಸ್ಯೆ ಅನ್ನೋಂಥದ್ದನ್ನು ನೋಡ್ತಾ ಇಲ್ಲ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರೆ ಯಾರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಅಂದರೆ ಇಷ್ಟರ ಮಟ್ಟಿಗೆ BBMP ಕೂಡ ಬೇಜವಾಬ್ದಾರಿತನ